ಸಮಾಜದ ಮನಸ್ಸುಗಳನ್ನು, ಸಮಾಜದ ವ್ಯಕ್ತಿ ನಡುವಿನ ಸಂಬಂಧಗಳನ್ನು, ಸಮಾಜವನ್ನು ತಿದ್ದುವ ಕೆಲಸವನ್ನು ಈ ಸಾಹಿತಿಗಳು ಮಾಡ್ತಾ ಇರ್ತಾರೆ. ಸಮಾಜ ಏನಾದರೂ ಇವತ್ತೊಂದು ಗಟ್ಟಿಕೊಂಡು ಉಳಿದಿದ್ರೆ ಅದು ದೊಡ್ಡ ಪಾತ್ರ ಸಾಹಿತಿಗಳು. ಅವ್ರು ಇಲ್ಲೂ ಕಾಣೋದಿಲ್ಲ, ಆದರೂ ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ನೋಡಿರಿ, ಬಸವಣ್ಣವ್ರು ನಮ್ಮ ಜೊತೆಗೆ ಎಂತೋ ಬಂದು ಹೋಗಿದ್ದಾರೆ. ಅದಾರ ಅವ್ರು ಸಾಹಿತ್ಯನೂ ಹೌದು, ಚಿಂತಕರು ಹೌದು. ಎಷ್ಟು ಜನ ಬಂದು ಹೋಗಿ ನಮ್ಮ ಜೊತೆ ಇನ್ನೂ ಅದಾರ ನಮ್ಮ ಜೊತೆಗೆ. ಇದಕ್ಕೆ ಕಾರಣ ಅಂದ್ರೆ ಬರವಣಿಗೆ, ಸಾಹಿತ್ಯ ಮನುಷ್ಯನ ತಯಾರು ಮಾಡುವಂಥದ್ದು. ನಮಗೆ ಹೇಳಲಾರ್ದು ಕೇಳಲಾರ್ದು ನಮ್ಮನ್ನು ಶುದ್ಧ ಮಾಡುವಂಥ ಕೆಲಸ. ಅಂಥ ಒಂದು ಕೆಲಸವನ್ನು ಒಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಸಹಧರ್ಮಿಣಿ ಅಂತೋ, ಒಳ್ಳೆಯ ಗೆಳತಿ ಅಂತೋ, ಒಳ್ಳೆಯ ಗೆಳೆಯನಂತೋ ನಮ್ಮ ಜೊತೆಗಿದ್ದಂಥದ್ದು ಅದನ್ನು ನಾವು ಭಾಳ ಏನಪ್ಪ ಅಂತೀವಿ ಅಂದ್ರೆ ಜೋಪಾನ ಮಾಡ್ಕೊಂಡು ಹೋಗುವಂಥ ಕೆಲಸ ನಮ್ಮೆಲ್ಲರದ್ದು ಅದು. ಅದು ನಾವು ಇವತ್ತು ಅದು ಮಾಡ್ತಾಯಿಲ್ಲ. ಯಾರ್ಯಾರ್ದೋ ಕೈಯಲ್ಲಿ ಕೊಡ್ತಾಯಿದ್ವಿ ನಮ್ಮ ಸಾಹಿತ್ಯ ಪರಿಷತ್ತರ. ಹೀಗಾಗಿ ನಮ್ಮ ಸಾಹಿತ್ಯ ಪರಿಷತ್ತಲ್ಲಿ ಕಾಡು ಭ್ರಷ್ಟರು ಸೇರ್ತಾ ಇದ್ದಾರೆ, ದುಡ್ಡು ಹೊಡ್ಲಿಕ್ಕೆ ನೋಡ್ತಾ ಇರ್ತಾರೆ, ಕಮಿಷನ್ ಮೇಲೆ ದಂಧೆ ಮಾಡ್ತಾ ಇರ್ತಾರೆ. ಒಂದಕ್ಕೆ 10 ರೇಟ್ ಹಚ್ತಾರೆ. ಒಂದು ಗ್ಲಾಸ್ ತೊಗೊಳೋದು ರೂಪಾಯಿ 2 ರೂಪಾಯಿ ಬೀಳ್ತಿದ್ರೆ 10-20 ಹೋಸ್ತಾರೆ. ಪ್ಲೇಟಿಗೆ 100 ರೂಪಾಯಿ ಜಂಪ್ ಮಾಡಿ ತೋರಿಸ್ತಾರೆ. ಒಟ್ಟಿನಲ್ಲಿ ತುಳುಗರ ಸಂತೆ ಆಗಿ ಹೋಗ್ಬಿಟ್ಟದ. ಅದನ್ನೇ ಈಗ ಎನ್ಕ್ವೈರಿ ಮಾಡೋಣ ಬಾರಪ್ಪ ಅಂದ್ರೆ ಬರಲಿಕ್ಕೆ ತಯಾರಿಲ್ಲ ಮನುಷ್ಯ. ಅದನ್ನು ಕೋರ್ಟ್ಗೆ ಒಯ್ಯೋದು, ಕೋರ್ಟ್ ಮ್ಯಾಟರ್ ಮಾಡೋದು, ಕೋರ್ಟಲ್ಲಿ ಜಗಾಡುವಂಥ ವಿಷಯ ಮಾಡಿದ್ದಾರೆ. ಕೋರ್ಟ್ಗೆ ಒಯ್ಯುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನದ ಅಲ್ಲಿ ಹೋಗಿ ಏನು ಮಾತಾಡೋದು? ಬಯಲಾ ಬಗ್ಗೆ ಬೆನ್ನತ್ತಿದ್ದಾರೆ ಮನುಷ್ಯ. ಅಂದ್ರೆ ತನಗೆ ಬೇಕಾದಂಥವ್ರು ಅದನ್ನು ಸೇರಿಸ್ಕೊಂಡು ಅದನ್ನು ಶಾಶ್ವತವಾಗಿ ಅದು ಯಾರಪ್ಪ ಸ್ವತ್ತು ಅಂದರೆ ಮಹೇಶ್ ಜೋಶಿ ಅವ್ರ ಸ್ವತ್ತು ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋ ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ಸರ್ಟ್ ಮಾಡಲಿಕ್ಕೆ ಆಗ್ತದನ? ಯಾಕಂದರೆ ರಾಜ್ಯ ಜಿಲ್ಲಾ ಅಧ್ಯಕ್ಷರನ್ನು ತಾನು ಆಯ್ಕೆ ಮಾಡೋ, ತಾಲೂಕು ಅಧ್ಯಕ್ಷರು ತಾನು ಆಯ್ಕೆ ಮಾಡೋರು, ಮತ್ತು ಸ್ವತಃ ಅಧ್ಯಕ್ಷರು ತಾನೇ ಉಳಿದು ಇವೆಲ್ಲ ವಿಚಾರಧಾರೆ ಮಹೇಶ್ ಜೋಶಿಯಲ್ಲಿ ಇರೋದ್ರಿಂದಾಗೆ